ಆಹಾರ ಪದಾರ್ಥಗಳಲ್ಲಿ ಗಂಡನಿಗೆ ಕೆಲವು ಪದಾರ್ಥಗಳು ಸೇರ್ತಾ ಇರ್ತವೆ, ಹೆಂಡತಿಗೆ ಕೆಲವು ಪದಾರ್ಥಗಳು ಸೇರ್ತಾ ಇರ್ತವೆ. ಗಂಡನಿಗೆ ಸೇರಿದ ಪದಾರ್ಥಗಳು ಗಂಡ ಸ್ವೀಕಾರ ಮಾಡ್ತಾ ಇರ್ತಾನೆ, ಹೆಂಡತಿಗೆ ಸೇರಿದ ಪದಾರ್ಥಗಳು ಹೆಂಡತಿ ಸ್ವೀಕಾರ ಮಾಡ್ತಾ ಇರ್ತಾಳೆ. ಆದರೆ ಶಾಸ್ತ್ರ ಈ ಆಹಾರ ಪದಾರ್ಥಗಳ ಸೇವನೆಯ ವಿಷಯದಲ್ಲಿ ಏನು ಹೇಳುತ್ತದೆ ಅಂತಂದರೆ, ಯಚ್ಚ ಭರ್ತ ಪಿಬತಿ ಯಚ್ಚ ಭರ್ತ ನ ಸೇವತೆ ಯಚ್ಚ ನಾಶ್ನಾತಿ ಮೇ ಭರ್ತ ಸರ್ವಂ ತದ್ವರ್ಜಯಾಮ್ಯಹಂ ಎಂಬುದಾಗಿ ಮಹಾಭಾರತದ ವನಪರ್ವದಲ್ಲಿ ಒಂದು ಮಾತು ಬರ್ತದೆ. ಇದರಿಂದ ತಿಳಿದು ಬರುವಂತಹ ಅಂಶ ಏನು ಅಂತಂದರೆ, ಗಂಡ ಯಾವುದನ್ನು ಸ್ವೀಕಾರ ಮಾಡ್ತಾನೋ ಅದನ್ನು ಹೆಂಡತಿಯಾದವಳು ಸ್ವೀಕಾರ ಮಾಡಬೇಕು. ಗಂಡ ಯಾವ ಪದಾರ್ಥಗಳನ್ನು ಸ್ವೀಕಾರ ಮಾಡೋದಿಲ್ಲವೋ ಅದನ್ನು ಹೆಂಡತಿಯಾದವಳು ಬಿಟ್ಟು ಬಿಡಬೇಕು. ಗಂಡನಿಗೆ ಯಾವುದು ಸೇರ್ತದೋ ಅದನ್ನೇ ಸ್ವೀಕಾರ ಮಾಡಬೇಕು. ಗಂಡನಿಗೆ ಯಾವುದು ಸೇರೋದಿಲ್ಲವೋ ಅದು ನನಗೂ ಸೇರೋದಿಲ್ಲ ಅಂತನೋ ಅಭಿಪ್ರಾಯದಿಂದ ಬಿಟ್ಟು ಬಿಡಬೇಕಾಗಿರುವಂತಹದ್ದು ಪದ್ಧತಿ. ಆದರೆ ಗಂಡ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಅವರಿಗೆ ಇಷ್ಟವಾಗದೇ ಇದ್ದರೇನೋ ನನಗೆ ಇಷ್ಟ ಅಂತನೋ ಅಭಿಪ್ರಾಯದಿಂದ ಹೆಂಡತಿ ಸ್ವೀಕಾರ ಮಾಡುವುದು ಇದು ಸಂಸ್ಕಾರವಂತರಾಗಿರತಕ್ಕಂತಹ ಸ್ತ್ರೀಯರ ಲಕ್ಷಣವಲ್ಲ ಎಂಬುದಾಗಿ ತಿಳಿಯಬೇಕು.